ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಒಂದಷ್ಟು ಡಿಸೈನ್ಸ್ ಇದೆ, ಮಕ್ಕಳು ಬಟ್ಟೆನ ಕೂಡ ಸ್ಟಿಚ್ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಮೊದಲಿಗೆ ಈ ರೀತಿ ಪೂಜೆ ಮಾಡಿದೆ, ಇವಾಗ ಕೆಲಸನ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಸ್ಟಮರ್ ಬರ್ತೀನಿ ಅಂತ ಹೇಳಿದ್ರು, ಬರೋದಕ್ಕಿಂತ ಮುಂಚೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋನ ಮಾಡ್ಕೋತಿದ್ದೀನಿ. ಇನ್ನು ಕೆಲಸನ ಸ್ಟಾರ್ಟ್ ಮಾಡಿಲ್ಲ, ಕೆಲಸನ ಇವಾಗ ಸ್ಟಾರ್ಟ್ ಮಾಡಬೇಕು. ಪೂಜೆ ಮಾಡಿದ್ನಲ್ಲ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ನೋಡಿ ಎಷ್ಟೊಂದೆಲ್ಲ ಬಟ್ಟೆ ಇದೆ, ಇನ್ನೂ ತುಂಬ ಆರ್ಡರ್ಸ್ ಇದೆ ಕೊಡುವಂಥದ್ದು. ತುಂಬ ಜನ ಹುಡ್ಕೊಂಡು ಬಂದು ಕೂಡ ಕೊಡ್ತಿದ್ದೀರಾ, ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಸಪೋರ್ಟ್ ಸಿಗುತ್ತೆ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನಗೇನೆ ಆಶ್ಚರ್ಯ ಆಗುತ್ತೆ, ಕೆಲವೊಂದು ಕಸ್ಟಮರು ಫೋನ್ ಮಾಡಿ ಕೇಳಿದಾಗ, ಹುಡ್ಕೊಂಡು ಬಂದಾಗ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಅವ್ರ ಹತ್ರ ಕೆಲವೊಂದು ಸಲ ಮಾತಾಡಬೇಕಾದ್ರೆ ಅಷ್ಟು ಗೊತ್ತಾಗಲ್ಲ ನನಗೂ ಕೂಡ. ಆಮೇಲೆ ಅಂದ್ಕೋತೀನಿ ಇಷ್ಟು ದೂರದಿಂದ ಬಂದಿದ್ದಾರೆ ಈ ಕಸ್ಟಮರು ಅಂತ. ಅವರಿಗೂ ಕೂಡ ಎಲ್ರಿಗೂ, ನನ್ನ ಹುಡ್ಕೊಂಡು ಬರುವಂಥ ಕಸ್ಟಮರ್ ಎಲ್ರಿಗೂ ಕೂಡ, ಯೂಟ್ಯೂಬ್ ಚಾನಲಲ್ಲಿ ಮೆಸೇಜ್ ಮಾಡುವಂಥ ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಮೊದಲಿಗೆ ವರ್ಕ್ಗೆ ಹಾಕ್ಬಿಟ್ಟು ಆಮೇಲೆ ನಾನು ಬೇರೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಅದ್ರ ಪಾಡಿಗೆ ಅದು ವರ್ಕ್ ಆಗ್ತಿರುತ್ತೆ. ಇಲ್ಲಾಂದರೆ ಮೊದಲಿಗೆ ನಾನು ಈ ಕೆಲಸನೆಲ್ಲ ಮಾಡ್ಕೊಂಡು ನಿಂತ್ಕೊಂಡ್ರೆ ವರ್ಕ್ ಮಾಡೋದು ಲೇಟ್ ಆಗಿಬಿಡುತ್ತೆ. ಹಾಗಾಗಿ ವರ್ಕ್ ಮಾಡಿಕೊಂಡ್ರೆ ಸ್ಟಿಚ್ ಮಾಡೋದು ಈಸಿ ಆಗುತ್ತೆ. ಇದೆಲ್ಲ ಕೂಡ ಒಬ್ಬರದೇ ಕಸ್ಟಮರ್ದಾಗಿತ್ತು. ಪಾಪು ಬರ್ತಡೇ ಇದೆ, ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಇದನ್ನೆಲ್ಲ ನಾನೇ ಸ್ಟಿಚ್ ಮಾಡಿರೋದು. ನೋಡಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ. ಕೆಳಗಡೆ ಕೂಡ ಕಟ್ ವರ್ಕ್ನ ಕೊಟ್ಟಿದ್ದೀನಿ. ಎರಡನ್ನೂ ಕೂಡ ಎಕ್ಸ್ಚೇಂಜ್ ಮಾಡಿ ಹಾಕೋಬೋದು. ಅದ್ರದ್ದು ಬ್ಲೌಸ್ ಇದಕ್ಕೆ, ಇದ್ರದ್ದು ಬ್ಲೌಸು ಅದಕ್ಕೆ, ಆ ರೀತಿಯಾಗಿ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಅವರು ಕೆಳಗಡೆ ಒಂದನ್ನು ಮಾತ್ರ ತಂದುಕೊಟ್ಟಿದ್ರು, ಬಟ್ಟೆನ ಒಂದೇ ಒಂದು ಕಲರ್ದು, ಅದೇ ಕಲರ್ ಸೇಮ್ ಕಲರಲ್ಲೇ ಬ್ಲೌಸು ಲಂಗ ಎರಡೂ ಕೂಡ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಂಗೆ ಅನ್ನಿಸ್ತು. ಹಾಗಾಗಿ ನಾನು ಈ ರೀತಿ ಸ್ಟಿಚ್ ಮಾಡಿದೆ. ಒಂದಕ್ಕೆ ಪಟ್ಟಿ ಕೊಟ್ಟಿದ್ದೀನಿ, ಒಂದು ಸೈಡು ಸಣ್ಣ ಸಣ್ಣ ಪಟ್ಟಿ, 2 ಪಟ್ಟಿ ಥರ ಕೊಟ್ಟಿದ್ದೀನಿ. ಇದಕ್ಕೆ ಇದು ಸ್ಕರ್ಟು, ಇದು ನೋಡಿ, ಇದು ಎಲ್ಲದಕ್ಕೂ ಕೂಡ ಉಕ್ಸ್ನೇ ಹಾಕಿದ್ದೀನಿ. ಇಲ್ಲಿ ಅಡಿ ಏನು ಹಾಕಿಲ್ಲ, ಉಕ್ಸಿರಲಿ ಅಂತ ಹೇಳಿದರು, ಹಾಗಾಗಿ ಉಕ್ಸ್ನೇ ಹಾಕಿದ್ದೀನಿ. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು, ತುಂಬಾ ಮ್ಯಾಚ್ ಆಗ್ತಿತ್ತು. ಪಾಪಗೂ ಕೂಡ ಇಲ್ಲೇ ಹಾಕ್ಸಿ ನೋಡಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ಇವಾಗ ಇತ್ತೀಚೆಗೆ ಈ ರೀತಿ ಬ್ಲೌಸು ಟ್ರೆಂಡಿಂಗ್ ಅಂತ ಹೇಳ್ಬೋದು. ಲೇಡೀಸು ಸೀರೆಗೆ, ಯಾವುದೇ ಸೀರೆಗಾದರೂ ಅಷ್ಟೇ, ಈ ಥರ ಕ್ರಾಪ್ ಟಾಪ್ಗಳಿಗೂ ಅಷ್ಟೇ, ಲಂಗ ಬ್ಲೌಸ್ಗೆ ಎಲ್ಲದಕ್ಕೂ ಕೂಡ ಇದೇ ಥರ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೂ ಕೂಡ ಇದೇ ಥರ ಬ್ಲೌಸು ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು. ಬ್ಯಾಕ್ ಬಟನ್ ಇಟ್ಟಿದ್ದೀನಿ. ಸ್ಲೀವ್ಸ್ ಎಲ್ಲ ಲೆಸ್ ಮಾಡಿನೇ ಸ್ಟಿಚ್ ಮಾಡಿದೆ, ಆದರೆ ಕಸ್ಟಮರು ಆಮೇಲೆ ಸ್ಲೀವ್ಸ್ ಬೇಕಿತ್ತು ನನಗೆ ಅಂತ ಹೇಳಿದ್ರು. ಮಕ್ಳಿಗಲ್ವಾ, ಏನೂ ಆಗಲ್ಲ ಅಂತೇಳಿ ಈ ರೀತಿಯಾಗಿ ಸ್ಟಿಚ್ ಮಾಡಿದೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡಿ ಅಂತ ಹೇಳಿದರು, ಹಾಗಾಗಿ ಮಾಡಿದೆ. ಮಾಡಾದ್ಮೇಲೆ ಸ್ಲೀವ್ಸ್ ಬೇಕಿತ್ತು ನಮಗೆ ಅಂತ ಹೇಳ್ತಿದ್ರು. ಸ್ಟಿಚ್ ಮಾಡಿಬಿಟ್ಟಿದ್ದೀನಿ, ಇವಾಗ ಆಗಲ್ಲ ಅಂತ ಹೇಳಿದೆ. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿ ಕೆಳಗಡೆ ಸ್ವಲ್ಪ, ಇವಾಗೆಲ್ಲ ಬ್ಲೌಸಿಗೆ ಯಾವ ರೀತಿ ಶೇಪ್ ಕೊಡ್ತೀವಿ ಆ ರೀತಿ ಸ್ವಲ್ಪ ಶೇಪ್ನ ಕೊಟ್ಟು, ಲಂಗ ಏನಿದೆ ಅದ್ರಿಗೆ ಮ್ಯಾಚ್ ಆಗೋ ರೀತಿ ಬೀಡ್ಸ್ನ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಲಂಗ ಕೂಡ ಅಷ್ಟೇ ನೋಡಿ, ಸಣ್ಣದಾಗೆ ನರಿಗೆನ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕುಂತ್ಕೊಳ್ತು, ನರಿಗೆ ಎಲ್ಲ ತುಂಬ ಚೆನ್ನಾಗೇ ಬಂತು. ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ಕೆಲವೊಂದು ಕ್ಲಾತು ತುಂಬ ಕಷ್ಟ ಅನಿಸುತ್ತೆ ಮಕ್ಕಳಿಗೆ ಈ ರೀತಿ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ. ಇದಂತೂ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಇದೊಂದನ್ನ ತಂದುಕೊಟ್ಟಿದ್ರು ಅವರು. ಇದಕ್ಕೆ ಮೇಲ್ಗಡೆಗೂ ಕೂಡ ಇದರಲ್ಲೇ ಬ್ಲೌಸ್ನ ಸ್ಟಿಚ್ ಮಾಡಿ ಅಂತ ಹೇಳಿದರು. ಒಂದೇ ಕಲರ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಮೇಲ್ಗಡೆ ಬ್ಲೌಸ್ನ ಬೇರೆ ಮಾಡಿ, ಲಂಗಾನ ಬೇರೆ ಮಾಡಿ ಸ್ಟಿಚ್ ಮಾಡಿದೆ. ಇದ್ರದ್ದೇ ಸ್ವಲ್ಪ ಬಟ್ಟೆ ಉಳಿದಿತ್ತಲ್ಲ, ಅದನ್ನು ಒಂದು ಫ್ರಾಕ್ ಥರ ಸ್ಟಿಚ್ ಮಾಡಿದೆ. ಅದಕ್ಕೂ ಕೂಡ ಡಾರ್ಕ್ ಪಿಂಕ್ನ ಮ್ಯಾಚ್ ಮಾಡಿಕೊಂಡು ಫ್ರಾಕ್ ಥರ ಸ್ಟಿಚ್ ಮಾಡಿದೆ. ಮೊದಲಿಗೆ ಕೊಟ್ಟಾಗ ಇದೊಂದು ಪೀಸ್ ತಂದಿದ್ದೀವಿ, ಯಾವ ರೀತಿನಾರು ಸ್ಟಿಚ್ ಮಾಡಿಕೊಡಿ, ಪರವಾಗಿಲ್ಲ, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡಿ, ರೆಗ್ಯುಲರ್ಗೆ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಗೊತ್ತಿರುತ್ತೆ ಅಂತ ಹೇಳಿದ್ರು. ಗೊತ್ತಿರುತ್ತೆ ಅಂತ ಹೇಳಿದ್ಮೇಲೆ, ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಒಂದು ಧೈರ್ಯದ ಮೇಲೆ ಸ್ಟಿಚ್ ಮಾಡಿದೆ ಎಲ್ಲದಕ್ಕೂ ಕೂಡ. ಇದನ್ನು ಬ್ಲೌಸ್ನ ಇದನ್ನು ನೋಡಿ ಈ ರೀತಿ ಎಕ್ಸ್ಚೇಂಜ್ ಮಾಡಿ ಹಾಕೋಬೋದು, ಮತ್ತು ಬೇರೆ ಥರ ಯಾವುದಾದ್ರು ಸ್ಟಿಚ್ ಮಾಡಿಸ್ಕೊಂಡ್ರು ಕೂಡ ಹಾಕೋಬೋದು ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿ ಎಲ್ಲ ಸ್ಟಿಚ್ ಮಾಡಿದೆ. ಕೊನೆಗೆ ಅವರು ನಮಗೆ ಸ್ಲೀವ್ಸ್ ಬೇಕಿತ್ತು ಅಂತ ಹೇಳಿದರು. ಬೇಕೇ ಬೇಕು ಅನ್ನಾಗಿದ್ದರೆ ಏನು ಮಾಡೋಕ್ಕಾಗಲ್ಲ, ನೀವು ಬೇರೆ ಬಟ್ಟೆನ ತಂದು ಸ್ಟಿಚ್ ಮಾಡಿಸ್ಕೋಬೇಕಾಗತ್ತೆ. ಯಾವ ರೀತಿ ಮಾಡ್ತೀರಾ ನೋಡಿ, ಇಲ್ಲ ಅದೇ ಸೇಮ್ ಬಟ್ಟೆನ ತಂದು ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಡ್ಬೇಕಾಗತ್ತೆ ನಾನು ನೋಡಿ ಅಂತ ಹೇಳಿದೆ. ಆ ಕಸ್ಟಮರ್ಗೆ ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ. ಸ್ಲೀವ್ಸ್ ಕೇಳಿದಂಥ ಕಸ್ಟಮರು ಮನೆಗೆ ಇಲ್ಲಿಗೆ ಬಂದ ಮೇಲೆ ಪಾಪುಗೆಲ್ಲ ಬಟ್ಟೆ ಹಾಕ್ಸ್ಕೊಂಡು ನೋಡಿದ್ಮೇಲೆ ಏನು ಹೇಳಲಿಲ್ಲ, ಹಾಗೆ ಹೊರಟೋದ್ರು. ಹಾಗಾಗಿ ನಾನು ಕೂಡ ಸುಮ್ಮನೆ ಆದೆ. ಕೆಲವೊಬ್ಬರು ಈ ರೀತಿ ಮಾಡ್ತಾರೆ. ಅವಾಗ ಕೆಲವೊಂದು ಸಲ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಇವಾಗ ಬಟ್ಟೆ ಇರೋಷ್ಟಲ್ಲೇ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಪುನಃ ಸ್ಲೀವ್ಸ್ ಬೇಕು ಅಂದರೆ ನಾವು ಕೆಲವೊಂದು ಬಟ್ಟೆಗಳು ಒಂದು ಸಲ ತಂದರೆ ಇನ್ನೊಂದು ಸಲ ಹೋದಾಗ ಸಿಗೋದೇ ಇಲ್ಲ, ಸೇಮ್ ಮ್ಯಾಚಿಂಗ್ ಎಲ್ಲ. ನಾನು ತಂದು ತುಂಬ ದಿನ ಆಗಿಬಿಟ್ಟಿತ್ತು. ಹಾಗಾಗಿ ಆ ಕಸ್ಟಮರ್ಗೇ ಹೇಳಿದೆ,
ಬೇಕು ಅಂದರೆ ತಂದು ಸ್ಟಿಚ್ ಮಾಡಿಕೊಡ್ತೀನಿ ಹೇಳಿ ಅಂತ. ಅವ್ರಿಗೆ ಏನು ಅನ್ನಿಸ್ತೋ ಏನೋ, ಬೇಡ ಬಿಡಿ ಪರವಾಗಿಲ್ಲ ಅಂಥೇಳಿ ತೊಗೊಂಡೋದ್ರು. ನೋಡಿ ಇದು ಅವ್ರು ತಂದು ಕೊಟ್ಟಿರೋಂಥ ಪೀಸ್ ಮಿಕ್ಕಿತ್ತು, ಅದಕ್ಕೆ ಈ ರೀತಿ ಸ್ವಲ್ಪ ಡಾರ್ಕ್ ಪಿಂಕ್ನ ಹಾಕಿ ಸ್ಟಿಚ್ ಮಾಡಿದೆ. ಸೇಮ್ ಒಂದೇ ಕಲರ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನಿಸ್ತು. ನೋಡಿ ಈ ರೀತಿಯಾಗಿ ಫ್ರಾಕ್ನ ಸ್ಟಿಚ್ ಮಾಡಿದೆ. ಎಲ್ಲದನ್ನು ಕೂಡ ಪಾಪುಗಿಲ್ಲೇ ಹಾಕೊಂಡು ನೋಡ್ಕೊಂಡು ಹೋದ್ರು. ಸರಿಯಾಗಿ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಹಾಗಾಗಿ ಪಾಪುದೆಲ್ಲ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಕಸ್ಟಮರ್ ಏನು ಅನ್ಕೋತಾರೋ ಏನು ಅಂತ, ಕೆಲವೊಬ್ಬರು ಕಸ್ಟಮರ್ ಇಷ್ಟಪಡಲ್ಲ, ಹಾಗಾಗಿ ಕೇಳಿದ್ರೆ ಏನು ಅನ್ಕೋತಾರೋ ಅಂತ ಹೇಳಿ ನಾನು ವಿಡಿಯೋನೆಲ್ಲ ಮಾಡ್ಕೊಳ್ಳಿಲ್ಲ. ಈ ಥರ ನಾನು ಸ್ಟಿಚ್ ಮಾಡಿರೋದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ, ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆಯಾ, ಯಾವ ಥರ ನಾನು ಸ್ಟಿಚ್ ಮಾಡಿರೋ ರೀತಿ ಚೆನ್ನಾಗಿದೆಯಾ ಅಂತ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ ಎಲ್ರಿಗೂ ನಾನು ಕೇಳೋದಿಷ್ಟೇ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ತುಂಬ ಜನ ನೋಡ್ತಿರ್ತೀರಾ, ಕೆಲವೊಂದು ವೀಡಿಯೋಸು ತುಂಬಾ ಹೋಗುತ್ತೆ, ಆದರೆ ಅಷ್ಟೊಂದು ಜನ ಸಬ್ಸ್ಕ್ರೈಬರ್ ನನಗೆ ಇರೋದೇ ಇಲ್ಲ. ಅಷ್ಟು ಜನ ಸಬ್ಸ್ಕ್ರೈಬರ್ ಇಲ್ಲಕ್ಕೆ ಇಲ್ಲ ನನಗೆ. ಹಾಗಾಗಿ ಕೇಳ್ತಿದ್ದೀನಿ, ಪ್ಲೀಸ್ ದಯವಿಟ್ಟು ಲೈಕ್ ಕೊಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ತುಂಬ ಒಂದು 10,000, 5,000, 20,000, 50,000ವರೆಗೂ ವ್ಯೂಸ್ ಹೋಗುತ್ತೆ, ಆದರೆ ಸಬ್ಸ್ಕ್ರೈಬರ್ ನೋಡಿದ್ರೆ ಇನ್ನೂ 6,000 ಚಿಲ್ಲರೆ ಅಷ್ಟೇ ಇರೋದು. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸುತ್ತಮುತ್ತ ನಮ್ಮ ಅಕ್ಕಪಕ್ಕ ಮಂಡ್ಯದವರೆಲ್ಲ ತುಂಬ ಮೆಸೇಜ್ ಮಾಡ್ತಿರ್ತೀರಾ, ಎಲ್ಲಿರೋದು ನೀವು ಅಂತ. ನಾವು ಮಂಡ್ಯದಿಂದ ಫಸ್ಟು ಹೇಳಿದ್ದೀನಿ, ಇವಾಗಲೂ ಕೂಡ ಹೇಳ್ತಿದ್ದೀನಿ, ಮಂಡ್ಯದಿಂದ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ನನಗೂ ಸರಿಯಾಗಿ ಅಷ್ಟು ಗೊತ್ತಿಲ್ಲ ಎಷ್ಟು ದೂರ ಆಗುತ್ತೆ ಅಂತ. ಅಷ್ಟು ದೂರ ಆಗುತ್ತೆ. ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಅಡ್ರೆಸ್ ಹೇಳಿ ಅಂತ, ಹಾಗಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಕಮೆಂಟಲ್ಲಿ ಸರಿಯಾಗಿ ಆನ್ಸರ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಎಲ್ಲರನ್ನೂ ಕ್ಲಿಯರಾಗಿ ನಾನು ಆನ್ಸರ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಆನ್ಸರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಜವಾಗ್ಲೂ ತುಂಬಾ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಅಷ್ಟು ಖುಷಿಯಾಗುತ್ತೆ ಕೆಲವೊಂದು ಸಲ ನನ್ನ ವೀಡಿಯೋಸ್ನ ನಾನು ನೋಡಿದಾಗ, ಮತ್ತು ನೀವೆಲ್ಲ ಮಾತಾಡೋ ರೀತಿ, ಫೋನ್ ಮಾಡಿ ಕೇಳೋ ರೀತಿಗೆಲ್ಲ ತುಂಬಾ ಖುಷಿಯಾಗುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡೋಕ್ಕೋ ಪ್ರಯತ್ನ ನಾನು ಕೂಡ ಮಾಡ್ತೀನಿ. ಬಂದಂಥ ಕಸ್ಟಮರ್ಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಕೂಡ ನಾನು ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಹೀಗೆ ಇರಲಿ. ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ತುಂಬ ಕಮೆಂಟ್ ಮಾಡ್ತಿರ್ತೀರಾ, ವಿಡಿಯೋಗೊಂದು ಲೈಕ್ ಕೊಟ್ಟು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟೆಲ್ಲ ಕೇಳ್ಕೊತಿದ್ದೀನಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ.